6:03 ಆಗಿದೆ ಫ್ರೆಂಡ್ಸ್. ಇನ್ನೂ ಕೂಡ ಕರೆಂಟ್ ಬರಲಿಲ್ಲ. ಇನ್ನು ಕ್ಯಾಂಡಲ್ ಹಚ್ಚಿದ್ದೀನಿ. ಬಟ್ಟೆಗಳಿದೆ ಮಡಿಸೋದು. The path of the rays is between the two optical media and the position of the ray of light is intelligent. Path of the ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಹೋಗಿದ್ದು ಕರೆಂಟು, ಸಂಜೆ ಆದರೂ ಕೂಡ ಬಂದಿಲ್ಲ. ಸೊ ನಮ್ಮನೆ ಒಳಗಡೆ ರೂಮಲ್ಲಿ ಮಾತ್ರ ಚೆನ್ನಾಗಿ ಬೆಳಕು ಬರುತ್ತೆ. ನಾವು ಹಾಲಲ್ಲಿ ಅಡುಗೆ ಮನೆಯಲ್ಲಿ ಬೆಳಕಿಲ್ಲ. ಫೋನ್ ಆನ್ ಮಾಡ್ಕೊಳ್ಬೇಕು. ಬಾಗಿಲು ತೆಗೆದ್ರೆ ಒಂದು ಸ್ವಲ್ಪ ಬೆಳಕು ಬರುತ್ತೆ ಅಷ್ಟೇ, ತುಂಬ ಚೆನ್ನಾಗಿ ಬೆಳಕು ಬರಲ್ಲ. ಹಾಗಾಗಿ ತನು ಸ್ವಲ್ಪ ರೂಮಲ್ಲೇ ಕೂತ್ಕೊಂಡು ಇವತ್ತು ಓದ್ಕೋತಾ ಇದ್ಲು. ನನ್ನ ಬಟ್ಟೆಗಳೆಲ್ಲ ಇದೆ ಅಂತೇಳಿ ಬಟ್ಟೆ ಮಡಿಸ್ತಾ ಇದ್ದೀನಿ. ವೇಸ್ಟ್ ಆಗುತ್ತೆ, ಒಂದೊಂದು ಸಾಕೊಂಡು ಹೋಗು. ನೋಡಿದ ಅಲ್ಲ, ಸುಮ್ಮನೆ ಹಂಗೆ ಇದು ಸ್ಟೈಲಿಗಪ್ಪ ಈ ಥರದೆಲ್ಲ ಹಂಗಲ್ಲ ಚಿನಿ. ಸುಮ್ಮನೆ ಪ್ಯಾಂಟ್ ಮೇಲೆ ಒಂದು ಸತಿ ಹಾಕೋ, ವೇಸ್ಟ್ ಆಗ್ತಾವೆ ಚಿನಿ. ಒಳ್ಳೊಳ್ಳೆವು ಎಷ್ಟು ಬಟ್ಟೆಗಳು ಹಂಗೆ ವೇಸ್ಟ್ ಆಗ್ತಿದೆ ಗೊತ್ತಾ? ನೋಡಿವೆಲ್ಲ ಯಾಕಾಗಲ್ಲ ಹೇಳು? ಮಿಡಿ ಗಿಡಿ ಹಾಕೊಂಡು ಹಾಕ. ಮನೇಲಿ ಯಾರು ಇದ್ದಾಗ ಮಿಡಿಗೆ ಸೂಟ್ ಆಗುತ್ತಿದ್ದು. ಅದನ್ನೇ ಹಾಕೋ. ಮಿಡಿಗೆ ಸರಿ ಆಗಲ್ಲ. ಟ್ಯೂಷನ್ಗೆ ಹಾಕೋಬೇಡ, ಮನೇಲಿ ಅಕ್ಕ. ವೇಸ್ಟ್ ಆಗ್ತಾವಲ್ಲ. ನೋಡೋಣ ಎಲ್ಲ ಕಲ್ಸಿ ಕುದ್ರು. ನಾನು ಇವತ್ತು ಸ್ನಾನ ಮಾಡಕ್ಕಾಗಲ್ಲ. ಇದು ನಾವು ದೊಡ್ಡದಾಗಿ ತೆಗ್ದು ಹಾಕಂತೀನಿ ಅಂತಂದೆ, ಇದನ್ನು ಹಾಕೊಳ್ಳಿಲ್ಲ. ಅದು ಟೈಟ್ ಆಯ್ತು, ಅದಕ್ಕೆ ಹಾಕ್ತೀನಿ. ಮನೇಲಿ ಅಕ್ಕ ಚಳಿಗೆ ಅಕ್ಕ ಟ್ಯೂಷನ್ಗೆ ಹಾಕೊಂಡು ಹೋಗಕ್ಕೆ ಸರಿ ಇದೆಯಾ? ಹಾಕೊಂಡು ಹಾಕೊಂಡು ಏನಾಗಲ್ಲ. ಸರ್ ನೋಡ್ಬಿಟ್ಟು ಏನಾದ್ರು ಅನ್ಬಾರ್ದು. ಏನು ಅನ್ನಲ್ಲ, ಹಾಕೊಂಡು ಚಳಿಗೆ ಹಾಕೊಂಡವ್ರು ಅಂತ. ಬೆಡ್ಶೀಟ್ ಹಚ್ಕೊಂಡು ಮಲ್ಕೋಬಿಡಮ್ಮ ಅಂದ್ಬಿಟ್ರೆ ಹಂಗೆ ಇದು ಹಂಗೆ ಕಾಣೋದು. ಜಸ್ಟ್ ಯಾರು ನೋಡ್ಬಾರ್ದು. ನಾನು ಇದ್ರೊಳಗೆ ಟೀ ಶರ್ಟ್ ಬೇರೆ ಹಾಕೊಂಡು ಬಟ್ಟೆಗಳ ಟಿಕ್ಕೊಂಡಾಗ ನಿಧಾನಕ್ಕೆ ಎಳ್ಕೊಂಡು ಮತ್ತೆ ಅದನ್ನ ಯಾವ ಪೊಸಿಷನ್ಗೆ ಇರುತ್ತೆ ಅದೇ ಪೊಸಿಷನ್ಗೆ ಬಿಡಬೇಕು. ಅದ್ಬಿಟ್ಟು ಎಳ್ದು ಎಲ್ಲವನ್ನು ಕಸ ಗುಡ್ಡ ಮಾಡಿ ಇರ್ತೀಯ. ಮೊನ್ನೆ ತಾನೆಲ್ಲ ಮಡ್ಸಿ ಸರಿ ಮಾಡಿಟ್ಟಿದ್ದೀನಿ. ಮತ್ತೆ ನೀವು ಬೋರ್ ಆಗುತ್ತಲ್ಲ ಮನೇಲಿ, ಅದಕ್ಕೆ ಅದು ಮಾಡೋಗ್ತೀನಿ. ಹೌದು, ನನಗೂ ಬಿಡಿ. ಆಗೋತೀನಿ. ನೀನು ದಪ್ಪ ಆಗಿರ್ತೀಯ, ಆಮೇಲೆ ಉದ್ದಂತೂ ಆಗಲ್ಲ, ದಪ್ಪ ಆಗ್ತೀಯ. ಏನಿಲ್ಲ, ಉದ್ದ ಆಗ್ತೀಯ ಅನ್ನೋದೇ ಬರ್ತೀನಿ. ಇವೆಲ್ಲ ಬೆಚ್ಚಗಾಗಲ್ವ ಚಳಿಗಾಲ? ಅಷ್ಟೊಂದು ಇದ್ರ ತರ ಬೆಚ್ಚಗಿಲ್ಲ. ಅವ್ರು ಇವತ್ತು ನೆನೆ ಕೊಡ್ಸಿದ್ರಲ್ಲ ಇದನ್ನ. ಆಗಿ ಒಂದೊಂದು ದಿವಸ ಹಾಕೊಂಡು ಹೋಗ್ತಾನು. ಆಯ್ತು ಬಿಡಿ, ಎಕ್ಸಾಮ್ ಬರಿಬೇಕಾದ್ರೆ ಹೋಗಿ ಹಾಕೊಂಡು ಹೋಗ್ತೀನಿ. ಇರೋದೇ ಎಕ್ಸಾಮ್ ಕಾಡೋ ಟ್ಯೂಷನ್ ಅಲ್ಲಿ. ವೇಸ್ಟ್ ಆಗ್ತೈತೆ. ನೀವು ಹೊಟ್ಟೆ ಹುಡುಗಿದ್ದು ಕೊಡ್ತೀನಿ, ಅವ್ರನ್ನೇ ಕೊಡ್ಬೇಕು. ಇದು ಜಾಸ್ತಿ ಸ್ಮೆಲ್ ಅಲ್ಲ ಇದಕ್ಕಿಂತ. ಇದು ಹೊಸದು. ಇದಕ್ಕಿಂತ ಇದು ಜಾಸ್ತಿ ಸ್ಮೆಲ್ ನೋಡಿ. ಇದು ಚಳಿ ಆಗುತ್ತೆ ಈಗ ಅದನ್ನ ಹಾಕೊಂಡ್ ಹೋದ್ರೆ. ಅದ್ರ ಮೇಲೆ ಏನಾದ್ರು ಬೇರೆ ಜಾಕೆಟ್ ಹಾಕೋಬೇಕು, ಅದು ಹಾಕೊಂಡು ಅಷ್ಟೇ. ಅದ್ರಲ್ಲಿ ಅದು ಹಾಕೊಂಡು ಇದನ್ನ ಹಾಕೊಂಡ ಇವತ್ತು. ಅದು ಬ್ಲೂ ಹಾಕೊಂಡು ಇದು ಹಾಕೊಂಡ. ಅದೇನು ಕಾಣಲ್ಲ ಬಿಡು. ಅವನ್ನ ಹಾಕೊಂಡು
ಅದ್ರಲ್ಲಿ ಯಾವ್ದು ಟಿ ಶರ್ಟ್ ಇದಾವು ನೋಡೋದ್ರಲ್ಲಿ ಟೀ ಶರ್ಟ್ ನಾನೇ ಕೊಡ್ಸಿದ್ದೀನಿ. ಅದೆಲ್ಲ ಲಾಂಗ್ ಸ್ಲೀವ್ಸ್ ಇಂದ ಹಾಕಕ್ಕಾಗಲ್ಲ. ಇದ್ರ ಜೊತೆಗೆ ಇದ್ರೆ ಇಷ್ಟು ಡಿಸೈನ್ ಮಾಡ್ಕೊಂಡು ಹಾಕೊಂಡೋಗುತ್ತೆ. ಲಾಂಗ್ ಸ್ಲೀವ್ಸ್ ಇಲ್ಲ ಶಾರ್ಟ್ ಸ್ಲೀವ್ಸ್ ಇದಾವೆ ನೋಡಿ ಟೀ ಶರ್ಟ್ ಅಕ್ಕ ಎಲ್ಲಿದೆ ಅಲ್ಲಿದೆ ನೋಡು. ನೀವೇ ತಗೊಳ್ಬೇಕು. ಮತ್ತೆ ಬರ್ತೈತೆ ಬಾಯಿ ಒಂದ್ಸರಿ. ಕರೆಂಟ್ ಬಂತು ಫೈನಲ್ಲಿ. ಕರೆಂಟ್ ಬಂತು. ಚಾರ್ಜ್ ಆನ್ ಮಾಡು ಫಸ್ಟ್. ಆನ್ ಆಗಿದೆಯಾ? ಅಲ್ವಾ ಇಲ್ಲಿಗೆ? ಏನು ಸಾರಿ, ಬಲ್ಬ್ ತಗೋಬ ಫಸ್ಟ್. ಇಲ್ಲಿ ಕತ್ಲಾಗಿದೆ ನೋಡು, ಏನು ಕಾಣಲ್ಲ. ಏನು ತಂದಿರೋದು? ಈ ಚಿಲ್ಲರೆ ಕಡಲೆಪುರಿ ತಗೊಂಡು ಅರ್ಧ ತಿಂದ್ಬಿಟ್ಟು ನಮಗೆ ತಂದಿದೀಯಾ? ನಾಯಿಗಳ ನಾವು? ನಾಯಿಗಳ ಅರ್ಧ ತಿಂದಿರೋ ತಿನ್ನಕ್ಕೆ? ಮಧ್ಯಾಹ್ನ ತಗೊಂಡಿದ್ದು ಲೆಫ್ಟ್ ಓವರ್. ಅದು ಲೆಫ್ಟ್ ಓವರ್ನ ತಗೊಬಂದಿದೀಯಾ? ಅಬ್ಬಾ, ನಾವು ಹೊರಗೆ ದೂರು ಚಳಿ ಮನೇಲಿ ಬಲ್ಬ್ ತಗೋಬ ಮನೆ ಇವಾಗ ಹೋಗಿ ಫಸ್ಟು. ಅಲ್ಲ ಕಣ್ಮನೆ ರಾತ್ರಿ ಅಷ್ಟು ಕಾಲು ನೋವಲ್ಲ ಒದ್ದಾಡಿದ್ರು ನನ್ನ ಬಗ್ಗೆ ಕೇರ್. ಚಿನಿ ಗಂಟ್ಲು ನೋತೈತೆ ಅಂತ ಬಿಸಿ ನೀರು ಕಾಯಿಸ್ಕೊಟ್ಟೆ. ಹಾಂ, ಆ ಕಫ ಒಳಗೆ ಸೇರ್ಕೊಬಿಟ್ಟು ಅದು ಯಾವ್ದು ಅವರ ಕೈ ಸಿಪ್ಪು ಸೇರ್ಕೊಬಿಟ್ಟಿದ್ದಾರೆ ಒಳಗೆ. ನಿಂಗೆಲ್ಲ ಸೇರ್ಕೊಳ್ಳೋದು ಹೋಗಪ್ಪ. ಚಿಕನ್ ತಂದಿಲ್ವಾ? ತಂತ ಒಡವೆ ವಸ್ತ್ರ ಏನು ಮಾಡಿಸಿಲ್ಲ ಅಂದ್ರೆ ಕೊಡಲ್ಲ. ಹೊಟ್ಟೆ ತುಂಬ ತಿಂದೆ. ಈಗ ಹೇಳು ಡೈಲಾಗು. ಡೈಲಾಗ್ ಹೇಳೋ. ಒಡವೆ ವಸ್ತ್ರ ಮಾಡಿಸಿಲ್ಲ ಅಂದ್ರೆ ಕೊಡಲ್ಲ. ಹೊಟ್ಟೆ ತುಂಬ ತಿನ್ಕೊಡ್ತೇನೆ. ನಿನ್ನ ಮಕ ಕೆತ್ತ ಅಂತ. ಮಾಡಿಸ್ತೀನಿ ಅನ್ಬೇಕು. ಅದೇ ಜೀವನದಲ್ಲಿ ಏನಿದೆ ಅಪ್ಪ ಮಾಡಿಸ್ತೀನಿ ಇದೊಂದು ಕಾಲ ಮೇಲೆ ಮಾಡಿಸ್ತೀನಿ ಅಂತ ಕೂತ್ಕೊ ಅಷ್ಟೇ. ಸೈಕಲ್ ಚೇಂಜ್ ತಂದು ಹಾಕ್ತೀನಿ. ಯಾರಾಗಿದ್ದು ಕಾಲು ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಮರ್ಯಾದೆ ಕೊಡ್ತೇನೆ. ನಿಮ್ಮ ಅಮ್ಮನ ಥರ ನಾನು ಮಾಡಲ್ಲ. ಬೇಡ ಅಂದರೆ ಬೇಡ, ಸೈಡಿಗೆ ಇಟ್ಬಿಟ್ಟೆ. ಆಯಿತಾ? ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ. ಆಯಿತಾ? ಕರೆಕ್ಟ್ ಇರ್ತಿಲ್ಲ ಮಕಾಲ ನಿದ್ದೆ ಮಾಡೋದು ಬಿಟ್ಟದ್ದು. ಏನು ನೀವು ನಿದ್ದೆ ಮಾಡೋಕ್ಕೆ ಓಡಾಡ್ತಾ ಇದ್ದೀರಿ ನೀವು? ಮನೆ ನೀನು ಲೈಟ್ ಹಾಕಿದ್ರು ಕಾಣ್ತಾ ಇಲ್ವಲ್ಲ ಮನೆ? ಲೈಟ್ ಹಾಕಿದ್ರು ಕಾಣ್ತಾ ಇಲ್ವಲ್ಲೇ? ಬರ್ತಾ ಬರ್ತಾ ಯಾಕೆ ಹಿಂಗೆ ಕತ್ಲಾಗ್ತಾ ಇದೆಯಾ? ಬೆಳಕಿಗೆ ಬಾ. ಬೆಳಕಿಗೆ ಬರ್ಬೇಕಂದ್ರೆ ರೇಸಿಸ್ಟ್ ಕಾರ್ ಓಡಿಸಿದ್ರೆ ಬೆಳಕಿಗೆ ಬಂದ್ಬಿಡ್ತು. ಆಟೋ ಓಡಿಸಿದ್ರೆ ಕತ್ತಲಲ್ಲೇ ಇರ್ತೀವಿ. ಇಲ್ಲಾಂದ್ರೆ ಏನೋ ಪಳ ಪಳ ಹೊಳಿತೀಯ. ಓ ಡಸ್ಟು. ನೀನು ಹೊರಗೆ ಬಂದು ನೋಡು ಎಷ್ಟಿದೆ ಡಸ್ಟು ಅಂತ. ನನ್ನ ಮಗು ನೋಡು ಹಾಲಿನಂತ ಬಿಳುಪು. ನೀನು ಹಾಲಿನಂತ ಬೆಳಪು ನಿರ್ಮಾದಲ್ಲಿ ನಂಗೆ ಗೊತ್ತಿತ್ತಿದೆ ಹೇಳುತ್ತೆ ಅಂತ. ಕಚ್ಚಕ್ಕೆ ಮಮ್ಮಿ ಹತ್ರ ಮನೆ ಟಾರ್ಚ್ ಆಫ್ ಮಾಡಿ. ಮನೆ ಕಣ್ಣೆಲ್ಲ ನೀನ್ ಕಾಣಲ್ಲ ಕಣೆ ಟಾರ್ಚ್ ಆಫ್ ಮಾಡಿದ್ರೆ. ಯಾಕೆ ಹೇಳಿ ಅಪ್ಪಂಗೆ ಕಣ್ಚುಚ್ಚೋದು? ಯಾಕೆ? ನೀ ಬಲ್ಬ್ ತರ ತನಕ ನಾನು ಹಿಂಗೆ ಮಾಡೋದು. ಬಲ್ಬ್ ತಗೋಬಾ, ನಾನು ಯಾಕೆ ಹೇಳಿ? ಯಾಕೆ? ಕಣ್ಣಲ್ಲಿ ಅಯೋಡಾಪ್ಸಿನ್ ಜನರೇಟ್ ಆಗ್ತಿದೆ. ಮಾಡಿದ್ರನ ಕತ್ಲೆಯಲ್ಲಿ ಸಲಿಗೆ ಅಲ್ಲ ಸುಲಿಗೆ. ಕಣ್ಣಲ್ಲಿ ರೋಡಾಪ್ಸಿನ್ ಆಗ್ತಿದೆ. ಬೆಳಕಿಗೆ ಹೋದಾಗ ಕಣ್ಣು ಏನಕ್ಕೆ ಚುಚ್ಚುತ್ತೆ? ಅಯೋಡಾಪ್ಸಿನ್ ಅವಾಗ ಜನರೇಟ್ ಆಗುತ್ತೆ. ಆಮೇಲೆ ನಾವು ಕಣ್ಣಿಗೆ ಚುಚ್ಚಬೇಡಿ ಹೋಗಿ. ಆಮೇಲೆ ಅದೇ ರೋಡಾಪ್ಸಿನ್ ಪಿಗ್ಮೆಂಟ್. ನಿಂದ್ರಲ್ಲಿ ಬೆಳಕು ಬರುತ್ತಾ ಫೋನಲ್ಲಿ? ಇರಿ ಈಗ ಏನೇನೋ ತಡಿ. ನಿನ್ ತೋರ್ಸಲ್ಲ. ಅಲ್ಲೊಂದೇ ಬೆಳ್ಳಗಿರೋದು ನಿಂದು. ನಾನು
ಬ್ಯೂಟಿ ಪಾರ್ಲರ್ ಅಲ್ಲಿ ಅಯ್ಯೋ ಅಯ್ಯೋ ಅಯ್ಯೋ. ಬ್ಯೂಟಿ ಪಾರ್ಲರು ಹೋಗು. ಅಯ್ಯೋ ಮನೆ ಏನೇ ನೀನೇನು ಕಾಣದೇ ಇಲ್ಲ. ಫೋನ್ ಹಿಡಿದ್ರು ಕೂಡ ನೀನು ಬ್ಲರ್ ಆಗ್ತೀಯಲ್ಲೇ. ನೋಡಿ ನಾನೇ ಕಾಣ್ತೇ ಬಿಡಪ್ಪ ಬೆಳಕಿಗಳ ಬಾಳೆಗೆ ಅಯ್ಯೋ ಅಯ್ಯೋ ಅಯ್ಯೋ. ಕತ್ಲೆಲ್ಲ ದೇವತ ಮೋಹಿನಿ ತರ ಕಾಣಿಸ್ತಾ ಇದ್ದೀನಿ ನೀನು. ಯಾರಡಿ ಮೋಹಿನಿ ಯಾರಡಿ ಮೋಹಿನಿ. ಅದರಲ್ಲೂ ಧಾರಾವಾಹಿ ತರ್ತೀರ. ಧಾರಾವಾಹಿ ಅಂಕಲು, ಧಾರಾವಾಹಿ ನೋಡೋದನ್ನ ಫಸ್ಟ್ ಕಮ್ಮಿ ಮಾಡು, ಜೀವನದಲ್ಲಿ ಉದ್ಧಾರ ಆಗ್ತೀಯ ಆಯ್ತಾ. ನೀನ್ ಡ್ರಾಮಾ ನೋಡೋದು ಕಮ್ಮಿ ಮಾಡು. ಕಣ್ಣಾರ ಮುಕ್ಕೊಂತಾವೆ ಗೊತ್ತಾಯ್ತಾ. ರಾತ್ರಿ ಎಲ್ಲ ನೋಡ್ತಾ ಇರ್ತೀಯಲ್ಲ ಅದನ್ನ ನೋಡೋದ್ ಬಿಡು. ಕಣ್ಣಾರ ನೀನ್ ಫಸ್ಟ್ ಧಾರಾವಾಹಿ ನೋಡ್ಬಿಡೋದು. ಧಾರಾವಾಹಿ ನೋಡ್ತಾನೆ ಇಲ್ಲ ನಾನು. ಏನೋ ಫೇಸ್ಬುಕ್ ಅಲ್ಲಿ ಅದು ನೋಡೋದೇ ಅರ್ಥ ಬರೋದು. ಫೇಸ್ಬುಕ್ ಅಲ್ಲಿ ನೋಡಿದ್ರು ಧಾರಾವಾಹಿ ನೋಡ್ದಂಗೆ ನೋಡ್ಕೊಂತೀವಿ. ಸೈಡ್ ರೀಲು ಲಾಸ್ಟ್ ರೀಲ್ ಬರೋದು. ನೀವೇನಿಗ್ ನೋಡ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನೋ ಒಂದು ಇಂಟ್ರೆಸ್ಟ್. ಅದೇ ಕ್ಯೂರಿಯಾಸಿಟಿ ಅಮ್ಮನ ಅವ್ರು ಮಾಡ್ತಿರೋದು. ನೋಡೋದು 9 hour ಫಿಲಿಮ್ಗಳು. ನೈಟ್ 24 hour ಇದ್ರೆ ಅದ್ರಲ್ಲಿ 9 hour ಪಿಕ್ಚರ್ ನೋಡ್ತಾಳೆ. ಆಮೇಲೆ ಇನ್ನು 13 hour ಅಲ್ಲಿ ಏನ್ ಮಾಡ್ತಾಳೆ, 4 hour ಇಂದ 8 hour ನಿದ್ದೆ ಮಾಡ್ತಾಳೆ. ಆಮೇಲೆ ಅದ್ಯಾರೋ ಜಂಕಕ್ಕೂ ಮುಕ್ಕಕ್ಕೂ ಯಾರು ನೋಡ್ತಾಳ, ಅವ್ರಿಗೊಂದು 2 hour ನೋಡ್ತಾಳೆ. ಅದ್ರ ಗಂಡನ ಟೈಮ್ ಕೊಡ್ತಾಳ. ರಾತ್ರಿ ಎಷ್ಟು ಕಾಲ್ ನೋವಲ್ಲಿದ್ದೀನಿ ಈ ಕಡೆ ತಿರ್ಕೊಂಡು ಡ್ರಾಮಾ ನೋಡ್ತಾವಳೆ. ನಂಗೆ ಎಷ್ಟು ಬೇಜಾರಾಗಲ್ಲ. ಬಾಯಿ ಮುಚ್ಕೊಂಡು ಕುತ್ಕೋ ಸಾಕು. ಈ ಬ್ರೆಡಿ ಡಾಗ್ ನಾನ್ ಕರ್ಕೊಂಡು ಹೋಗ್ಬೇಕು, ಈಚೆ ಕರ್ಕೊಂಡು ಹೋಗ್ಬೇಕು, ರೌಂಡ್ ಓಡಿಸ್ಬೇಕು, ಎಲ್ಲ ಮಾಡ್ಬೇಕು. ಆದ್ರೆ ಸಪೋರ್ಟ್ ಯಾರಿಗೆ ಮಾಡ್ತಾಳೆ? ದೇಶ ಹೋಗಿ ಹಾರ್ಕೊಂಡು ಹೋಗ್ತಾಳೆ, ನದಿ ಹಾರ್ಕೊಂಡು ಹೋಗ್ತಾಳೆ. ಏನೋ ಮಾಡ್ಕೊಂಡು ಬಿಡಪ್ಪ, ಏನೋ ವಯಸ್ಸಾಗೋ ತಕ್ಕ ಕಣ್ಣ ಚೆನ್ನಾಗಿರ್ಕೊ ಅಷ್ಟೇ. ಇಲ್ಲ ಇವತ್ತೆಲ್ಲ ನೋಡಿದ್ನ ಚಿನಿ, ಒಂದು ಡ್ರಾಮಾ ನೋಡಿದ್ನ ಇವತ್ತು. ಕರೆಂಟ್ ಹೋಗಿದ್ದಕ್ಕೆ ನೋಡ್ತಾ ಒಂದು ನೋಡಿಲ್ಲ. ಪ್ರಾಮಿಸ್ ಮನೆ ಬೆಳಗ್ಗೆಯಿಂದ ಒಂದು ಪಾಯಿಂಟ್ ಡ್ರಾಮಾ ನೋಡಿಲ್ಲ. ಅದಕ್ಕೆ ನೋಡಿರಲ್ಲ. ಇಲ್ಲ ಮನೆ ನೋಡಿಲ್ಲ. ಇಲ್ಲಾಂದ್ರೆ ಒಂದು ಫಿಲಮ್ 3 ಅವರ್ದು ಒಂದು ಫಿಲಮ್ ನೋಡ್ತೀನಿ ಕಣೆ. ಎದ್ದಿದ್ದೆ ಲೇಟ್. ಅದು ಅವಾಗ ಹೆಂಗ್ ಗೊತ್ತಾ, ಒಂದೊಂದು ಚೂರು ಅವಾಗ ನೋಡ್ತೀನಿ ಅಷ್ಟೇ. ಇವತ್ತು ಇವರವು ವ್ಲಾಗ್ಗಳು ನೋಡಿದೆ ಮನೆ. ಇವತ್ತು ನನ್ನ ಹಳೆ ವ್ಲಾಗ್ಗಳು ನೋಡಿದೆ. ತನು ಚೈಲ್ಡ್ ಚಪಾತಿ ತರ ಇದ್ಲಲ್ಲ, ಅದೆಲ್ಲ ನೋಡಿದೆ. ಒಂಥರ ಖುಷಿ ಆಯ್ತಲ್ಲ ಚಿನಿ. ನನಗೆ ಅದೆಲ್ಲ ನೋಡಕ್ ಇಷ್ಟ ಇಲ್ಲ. ನನಗೇನಾದ್ರು ಯೂಟ್ಯೂಬ್ ಮಾಡಕ್ ಬಂದಿದ್ರೆ ನೀನು ಮಾಡೋದೆಲ್ಲ ಮಾಡಿ ಇದ್ ಮಾಡ್ಬಿಡ್ತಾರೆ. ಈಗಲೂ ಅಕ್ಕೋ ಐ ಡೋಂಟ್ ಕೇರ್ ಚಿನಿ ಅಲ್ವಾ. ಇನ್ನ ನಾನು ಮಾಡೋದೆಲ್ಲ ಬೇರೆಯವ್ರು ನೋಡಿದ್ರೆ ಇನ್ನ ಖುಷಿ ಪಡ್ತಾರೆ. ಏನೋ ಡ್ರಾಮಾ ನೋಡ್ಕೊಂಡು ವಾಟ ಗುಡ್ಡು ಉಮ್ಯಾನ್ ಅಂತಾರೆ. ನಿನ್ನ ನೋಡಿ 4 ಜನ ಹಾಳಾಗ್ತೈತೆ. ಅದು ವುಮೆನ್ ಅಲ್ಲ ವುಮೆನ್. ಓಕೆ ಮ್ಯಾಮ್, ಓಕೆ ಮ್ಯಾಮ್. ನನ್ನ ಬಟ್ಟೆ ಇನ್ನು ಇಷ್ಟಿದೆ ಮಡ್ಸೋದು. ಎಲ್ಲ ಬ್ಲರ್ ಆಗ್ತಾಯಿದೆ ನೋಡಿ ಕತ್ಲೆಗೆ. ಮನೆ ಬಲ್ಬ್ ತಗೋಬಾ ಮನೆ ಫಸ್ಟು. ಆ ಟ್ಯೂಬ್ಲೈಟ್ ಇತ್ತಲ್ಲ ಇಲ್ಲಿ ಮನೆಯಲ್ಲಿ ಅಲ್ಲೇ ಬಿಟ್ಟು ಬಂದೆ. ಆ ಮನೆಯಲ್ಲೇ ಬಿಟ್ಟು ಬಂದೆ ಅಲ್ಲ. ಈಗ ಬಿಡವಲ್ಲ ಬಿಚ್ಕೊಂಡ್ಬಂದ್ರೆ ಈಗ ಹಾಕ್ಬೋದು. ಒಂದೆರಡು ಸ್ಟಿಕ್ಕರ್ ತಂದಲ್ಲ ಹಾಕಿದ್ರೆ ಮಾಡ್ಕೊಳ್ತಾಳೆ. ಚೆನ್ನಾಗಿದ್ರು ಅದು ಅಲ್ಲೇ ಬಿಟ್ಟು ಬಂದ್ಬಿಡ್ತಾಳೆ. ಬಡ ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಿ ಎಲ್ಲ ಬೇಡ ಬೇಡ ಅಂತ ಬಿಟ್ಟು ಬರ್ತಾರಲ್ಲ, ಆ ಥರ ಆಗ್ಬಿಟ್ಟಾಳೆ. ಮನೆ ಕಣ್ಣು ಸುತ್ತದು. ಹೋಗ್ಬಿಡಿ. ಜಾಸ್ತಿ ಮಾತಾಡಿದ್ರೆ ಕಣ್ಣು ಹತ್ರ ತಂದು ಗುಡ್ಡೆ ಹತ್ರ ತಂದಿಡ್ತೀನಿ. ಇನ್ನೊಂದ್ಸತಿ ಜಾಸ್ತಿ ಮಾತಾಡ್ಬೇಕು. ಗುಡ್ಡೆ ಬಿಸ್ಕೆಟ್ ಅದು ಗುಡ್ಡೆ ಅಲ್ಲ, ಐಬಾಲ್. ಹೊರಗೆ ಅಷ್ಟು ಚಳಿ ಇದೆ, ಆದ್ರೆ ಗಿಡ ಮಾತ್ರ ಆಡ್ತಲ್ವಲ್ಲ ಯಾಕೆ? ಸೈಂಟಿಫಿಕ್. ಏನು ಮಾಡೋ ಅಂದ್ರೆ ಏನು ಮಾಡೋಣ? ಚಪಾತಿ ತಂದು ಲಟ್ಸೋಣ ಮನೆ. ದಯವಿಟ್ಟು ಹೇಳ್ತೀವಿ ಮನೆ, ದಯವಿಟ್ಟು ಹಾಸ್ಪಿಟಲಿಗೆ ಹೋಗು. ನಾನು ಇದಕ್ಕೆ ಮೇಲೆ ಇನ್ನೇನು ಹೇಳ್ಕಾರ. ನೀ ಸುಮ್ಮನೆ ಇದೆಯಾ? ಜೀವನದಲ್ಲಿ ಏನೈತೆ ಮನೆ? ಏನಿಲ್ಲ ಕಣೆ. ಅದು ಕುಡಿದ್ರೆ ಏನಕ್ಕೆ ರಿಲ್ಯಾಕ್ಸ್ ಆಗುತ್ತೆ ಹೇಳಿ? ಅಲ್ಲೆಲ್ಲ ಒಳಗ್ ಬೆಂದೋಗುತ್ತೆ. ಏನೋ ಒಂಥರ ಬೆಳಿಗ್ಗೆಯಿಂದ ಕುಡಿತಾರಲ್ಲ ಅವ್ರಿಗೆ ಬೆಂದೋಗೋದು. ಮೀಥೆನಾಲ್ ಎಷ್ಟಿರುತ್ತೆ ಅಂತ ಗೊತ್ತಾ? ಮೀಥೆನಾಲ್ ಒಳ್ಳೇದಲ್ಲ, ಈಥೆನಾಲ್ ಇರುತ್ತೆ ಅದ್ರಲ್ಲಿ. ಅಲ್ಲ ನೈಟಿ ಕುಡಿಯೋಕೆ ಹಿಂಗ ಅಂತೀಯಲ್ಲ, ಹುಡುಗಿರಲ್ಲ ಬೆಳಗ್ಗೆಯಿಂದ ಅವ್ರದ್ದು ಬಿಟ್ಟಾಕೆ ಅವ್ರಿಗೆಲ್ಲ ಏನಾಗಲ್ಲ. ಅವ್ರ ಇಷ್ಟ, ಅವ್ರ ಲೈಫ್. ಅವ್ರು ಸತ್ತೋಗೋದ್ರೆ ಸತ್ತೋಗ್ಲಿ, ಯಾರು ಸಾಯಲ್ಲ, ಸಾಯ್ತಾರೆ ಆಕ್ಟಿವ್ ಆಗಿ. ಅಕಸ್ಮಾತ್ ಬೈ ಮಿಸ್ ಆಗಿ ಮೀಥೈಲೇಟೆಡ್ ಸ್ಪಿರಿಟ್ ಬಂದ್ಬಿಟ್ರೆ ಯಾವ ಸ್ಪಿರಿಟ್ ಬರಲ್ಲ. ಹಂಗ್ ಸಾಯೋದಾಗಿದ್ರೆ
ಯಾರಾದ್ರೂ ಮೋಸ ಮಾಡಿ ನಾರ್ಮಲ್ ಆಲ್ಕೋಹಾಲ್ ಬದಲು ಮೀಥೈಲೇಟೆಡ್ ಸ್ಪಿರಿಟ್ ಕೊಟ್ಬಿಟ್ರೆ ಎಣ್ಣೆ ಕುಡಿದು ಮೀಥೈಲೇಟೆಡ್ ಸ್ಪಿರಿಟ್ ಅಲ್ಲಿ ಏನಿದೆ ಗೊತ್ತಾ, CuSO4 ಕಾಪರ್ ಸಲ್ಫೇಟ್ ಇದೆ, ಅದು ತುಂಬಾ ಡೇಂಜರಸ್. ಪೈರಿಡಿನ್ ಇರುತ್ತೆ, ಅದು ಡೇಂಜರಸ್. ಮೀಥನಾಲ್ ಈಥನಾಲ್ ಇರುತ್ತೆ, ಅದು ಡೇಂಜರಸ್. ಎರಡು ಮಿಕ್ಸ್ ಆಗಿ ಅಷ್ಟೆಲ್ಲ ಮಿಕ್ಸ್ ಆಗಿ ಅಕಸ್ಮಾತ್ ಏನಾದ್ರೂ ಮಿಕ್ಸ್ ಆಗಿ ಬಂದ್ರೆ ಏನ್ ಮಾಡ್ತೀರಾ? ಅದೆಲ್ಲ ಇಂಡಸ್ಟ್ರೀಸ್ ಮಾತ್ರ ಕೊಡೋದು, ಯಾರು ಕುಡಿಯಲ್ಲ, ಕುಡಿದ್ರೆ ಸಾಯ್ತಾರೆ. ಮನೆ ನಿನ್ ಮುಖ ನಿಜವಾಗ್ಲೂ ದೊಡ್ಡ ಹಳೆ ಕುಡ್ಕೊಂಡ್ ತರಾನೇ ಇದೆ. ಏನಾದ್ರು ಸ್ವಲ್ಪ ವಿಚಾರ ಇದೆಯಾ? ಏನಾದ್ರು ವಿಚಾರ ಇದೆಯಾ? ಸಮಥಿಂಗ್ ಸುಮ್ಮನೆ ಹೋಗ ಮನೆ, ನಾನೇ ಕಾಲ್ ನೋವು ದಿನ ಸಾಯ್ತಾ ಇದ್ದೀನಿ. ಹಂಗಿದ್ದಿದ್ರೆ ನಾನು ಆರಾಮಾಗಿರ್ತಾ ಇದ್ದೆ. ಯಾರು ಕುಡಿಯಲ್ಲ. ಯಾರು ಕುಡಿಯಲ್ಲ, ಬಾ ತೋರಿಸ್ತೀನಿ ಎಷ್ಟು ಜನ ಕುಡಿತಾರೆ. ಈಗ ಏನೇನು ಎಣ್ಣೆ ಹೊಡಿಬೇಕಾ? ಮನೆಗ್ ಬರ್ಬೇಡಿ, ಇಲ್ಲೇ 4 ಜನ ನೋಡು, ಅಲ್ಲಿ ಕೆಳಗೆ ಅಂಗಡಿಯವರೆಲ್ಲ ಕುಡ್ಕೊಂಡವ್ರೆ ಆರಾಮಾಗಿ. ಹೋಗು ಅಲ್ಲಿ ಕುತ್ಕೊಂಡು ಬರ್ಬೇಡಿ. ಏನಿಗೆ ಮನೆಗೆ ಬರ್ಬಾರ್ದು? ಕುಡಿತೀರಾ? ಮನೆಗ್ ಬರ್ಬೇಡಿ. ಕುಡಿತೀನಿ, ಮನೆಗೆ ಬರ್ತೀನಿ. ನೀವು ಯಾವ್ದೇ ತರ ಫ್ಯಾಮಿಲಿ ಮ್ಯಾನ್ ಆಗಿ ಇರ್ಬೇಕಂದ್ರೆ ಕುಡಿಬೇಡಿ, ಇಲ್ಲಾಂದ್ರೆ ಫ್ಯಾಮಿಲಿ ಮನೆ ಕುಡಿಬೇಕು. ಫ್ಯಾಮಿಲಿ ಇಲ್ಲ ಅಂತ ಹೋಗಿ, ಇಲ್ಲಾಂದ್ರೆ ಹೆಂಗಾರು ಹೋಗಿ ಕುಡ್ಕೊಂಡು ಮನೆಗ್ ಬರ್ಕೂಡ್ದು. ಮನೆ ಬರ್ತೀನಿ, ಬರ್ಕೂಡ್ದು. ಫೋನ್ ಕಾಲ್ಸ್ ಎಲ್ಲ ಇಲ್ಲ. ಹೌದಾ? ಅಯ್ಯೋ ಚಿನ್ನಿ, ಅಯ್ಯೋ ಏನು ಏನು ನಿಮ್ಮ ಅಮ್ಮನೇ ಮನೆ ಹೇಳಿಲ್ವಾ? ಏನು ಏನಂದ? ಏನಂದೆ? ಏನು ಲೈಟ್ ಹಾಕೊಂಡು ಕಣ್ಣು ಚಿತ್ತ. ನೀನ್ ಕಾಣಲ್ಲ ಕತ್ಲೆ, ನೀ ಬಲ್ಪ್ ತರ ತನಕ ಅಷ್ಟೇ. ಹಿಂಗೇನೆ ಮಾಡೋದು ನೀನು. ಎಲ್ಲಿರ್ತೀಯ ಅಲ್ಲಿಗೆ ಹಿಂಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಲೈಟ್ ಆನ್ ಮಾಡ್ಕೊಂಡು ಬರ್ತೀನಿ. ಮನೆ ಹೋಗಿ ಆಟ ಆಡ್ಬೇಡ. ಕಣ್ಣು ನಿನ್ ಕಣ್ಣು ಬೇಕಾದ್ರೆ ಹೆಂಗಾರ ಹೋಗ್ಕೊಳ್ಳಿ, ನನ್ನ ಕಣ್ಣು ಬೇಕು. ನನ್ನ ಪ್ರಪಂಚ ತುಂಬಾ, ನನ್ ಕಣ್ಣು ಹೆಂಗಾರು ಹೋಗ್ಲಿ. ಪ್ರಪಂಚ ನೋಡೋದು ತುಂಬಾ ಐತೆ ನಾನು. ಹೌದಾ? ನೋಡ್ತೀನಿ, 4 ಗೋಡೆ ಬರ್ತಿದೆ ಹೆಂಗಿದ್ರು ನಡೆಯುತ್ತೆ. ನೋಡ್ತೀನಿ, ಪ್ರಪಂಚ ನೋಡೋದು ತುಂಬ ಐತಂತೆ. ನನ್ನ ಕಣ್ಣು ಹೋದ್ರೂ ಪರವಾಗಿಲ್ಲ ಅಂತ. ಸಾಯಂಕಾಲ ಹೊತ್ತು ಅಪಶಕುನ ನೋಡಿತೆ. ಇವಳು ಯಾವ ಎಲ್ಲರಿಗೂ ಬ್ಲೂಟೂತ್ ಐತೆ, ಕಟ್ಕಿಟ್ ಆಗೋದು. ಅಪ್ಪ, ನಾನು ಬೇಕು ಅಂತ ಮಾಡಿಲ್ಲ. ಸಾರಿ, ನಾನು ಬೇಕು ಅಂತ ಮಾಡಿಲ್ಲ. ನೀವೇನಿಕಲ್ಲಿ ನೀವು ವೈಯರ್ ಯಾಕೆ ಮುಟ್ಟಿದೆ? ಅಮ್ಮ ಬಿಡು ಮನೆ. ಏಟಾಯ್ತಾ? ಎಲ್ಲಿ? ಬೇಕು ಅಂತ ಎಲ್ಲಿಗೆ? ಇಲ್ಲಿ ಬಿತ್ತು ಬಿಡ್ಬೋದು. ಸಾರಿ, ಅವ ಬಿಡು, ಉಜ್ಬೇಡ. ನೀವು ಅಷ್ಟು ಜೋರಾಗ ಉಜ್ಜೋದು ನಿಧಾನ ಉಜ್ಜಿ. ಅಲ್ಲೆಲ್ಲ ಬಿದ್ದಿದ್ದು ಇಲ್ಲಿ ಅಷ್ಟಿಂದ ಅಷ್ಟು ಬಿದ್ದಿದ್ಕೆ ಏಟಾಯ್ತಾ? ಫೋನ್ ಬಾರ ಇದೆ ಅಮ್ಮ. ಯಾವ ಫೋನ್? ಚೈನಾ ಫೋನಾ? ಅಲ್ಲ, ನಂದು ಉಗ್ರ ಫೋನು ಕಣೆ. ಅದು ಇದ್ರ ತಲೆ ತೂತಾಗಿರೋದು. ಬಿಡಿ, ದೇರ್ ಪನಿಷ್ಮೆಂಟ್ ಕೊಡ್ತದೆ. ನಿಂಗೆ ಚಾರ್ಜ್ ಹಾಕೊಳಕ್ ಜಾಗನೇ ಇರಲ್ಲ ನಮ್ಮನೆ. ಯಾಕೆ ಅಲ್ಲೇ ನನಗೆ ಚಾರ್ಜ್ ಹಾಕಕ್ ಜಾಗ ಇರೋದು. ಅಲ್ಲಿ ಕಂಪ್ಯೂಟರ್ ಹತ್ರ ಹಾಕೊಳಕ್ ಬೇಡ, ನಂದು ಅದೇ ಪ್ಲೇಸ್. ಅದು ನಿಂದು ಕಂಪ್ಯೂಟರ್ ಹತ್ರ ಹಾಕೊಳ್ಳೋದು, ಅದು ನನ್ನ ಪ್ಲೇಸ್. ಹೋಗ್ಲಿ ಬಿಡಿ, ಕುಡಿತೀನಿ ಅಂದಿದ್ದಕ್ಕೆ ಹಂಗಾಗಿತ್ತು. ಕುಡಿತೀನಿ ಅಂದಿದ್ದಕ್ಕಲ್ಲ, ಈಗ ಮತ್ತೆ ಬೆಳ್ಸ್ಕೊತೀರಾ? ಹೊಡೆದ ಹಾಕ್ಬಿಡ್ತೀನಿ ತಿಗೇಲಿಂದ ಫೋನ್. ನಾನು ಇಟ್ಟಿಲ್ಲ, ಅಮ್ಮ ನಾನೇನೆಲ್ಲ ಬಿದ್ರೆ ಈ ಸಲ ಹಿಂಗ ನೆಲಕ್ಕೆ ಬಡಿಸ್ತೀನಿ. ಹೊಸ ಫೋನ್ ತಂದು ಕೊಡ್ಬೇಕಾಗತ್ತೆ. ಅದ್ರೊಳಗೆ iPhone 17. ಅಲ್ಲೇ ತೊಗೊಂಡೋಗ್ತೀನಿ. ಇದು ಚಾರ್ಜ್ ಜಾಸ್ತಿ ಮಾತಾಡ್ಬೇಡ ಅಂತ ಅರ್ಥ ಅಲ್ಲಿ. ಅದೊಂದು ಇದೊಂದು ಸರಿ ಮಾಡಿಕೊಡು ಮನೆ. ಇನ್ನು ನೋಡಲು ಹಸ್ಕೊಂಡಿದೆ ದಾರ. ಅದು ನಾನು ಎಷ್ಟು ಇದು ಮಾಡಿದ್ರು ರೆಡಿ ಆಗ್ತಾ ಇಲ್ಲ ಮಿಷಿನ್ದು. ನಾಳೆ ಮಾಡಿಕೊಡಾಯ್ತಾ? ಇವೆಲ್ಲ ವಾಶ್ ಮಾಡೋ ಬಟ್ಟೆ ಚೇರ್ ಮೇಲೆ ಹಾಕಿದ್ದೀನಿ. ಜಾಕೆಟ್ಗಳು ಅಷ್ಟೇ, ಏನಿಲ್ಲ. ಜಾಕೆಟು, ಒಂದೆರಡು ಲೆಗ್ಗಿನು. ಬಾ, ಕಾಫಿ ಮಾಡ್ತೀನಿ. ಟೀ? ಕಾಲು ನೋವು. ಕ್ಲಿನಿಕ್ಕಿಗೆ ಹೋಗ್ತೀನಿ ನೋಡು. ಏನು ಕ್ಲಿನಿಕ್ ಹೋದ್ರು ಅವ್ರು ಏನು ಮಾಡ್ತಾರೆ, ಒಂದು ದಿವಸ ಟ್ಯಾಬ್ಲೆಟ್ ಕೊಡ್ತಾರೆ. ಒಂದು ದಿವಸ ಹೋಗುತ್ತೆ, ತಿರ್ಗಿ 2 ದಿವಸ ನೋವು. ಸರಿ ಆಯ್ತು. ಅಂದಾಜು ಆಯ್ತು, ಹೋಗಬಾ. ಆಯ್ತು, ಹೋಗಬಾ. ಆಯ್ತು ಹೇಳಪ್ಪ. ನನ್ನ ಕಷ್ಟ ನೀನು ಕೇಳಿಲ್ಲ ಅಂದ್ಮೇಲೆ ಆಯ್ತು ಹೇಳು. ಏನು ಹೇಳೋದು? ಹೇಳು ಇರ್ಲಿ ಹೇಳು. ಮನೆ ಕಣ್ಸು ದಿನಾ ಸೇಮ್ ಡೈಲಾಗ್ ಹೇಳ್ತೀಯ. ನಾನು ಸೇಮ್ ಡೈಲಾಗ್ ಹೇಳ್ತೀನಿ. ದಿನ ಹಾಸ್ಪಿಟಲಿಗೆ ಹೋಗು. ನೋವು ಹೆಂಗ್ ಹೋಗ್ಸಾನ ಹೇಳು ಮತ್ತೆ ನಾನು. ಮನೆ ನಂಗೆ ಎಲ್ಲಿ ಗೊತ್ತಾ, ನಾವು ತೋರಿಸ್ತೀವಿ ಕರ್ಬೇಕು. ನನಗೆ ನೋಡು, ಪೋಷನ್ ನೋಡಿ ಇದಿತ್ತಲ್ಲ, ಇದು ಮೀನ್ ಕಣ್ಣು ನಮ್ಮ ಹತ್ರ ನೋವು. ಈಗ ನೋವು ಇರೋದಕ್ಕೆ ನನಗೆ ನಿದ್ದೆ ಮಾಡೋಕ್ಕಾಯ್ತಲ್ಲ ರಾತ್ರಿ ಹೊತ್ತು. ನೋಡಿ ಇಲ್ಲಿ ಮನೆ ನಾನು ಹೇಳ್ತಲ್ಲ ಮನೆ, ವೆರಿಕೋಸ್ ವೇನ್ ಆದ್ರೆ ಹತ್ರ ಪೇನ್ ಬರುತ್ತೆ. ವೆರಿಕೋಸ್ ಅದೇ ನರ್ವುಗಳೆಲ್ಲ ಮೇಲೆ ಬರ್ತಾವಲ್ಲ, ನರಗಳು, ವೆರಿಕೋಸ್ ವೇನು. ಅಲ್ಲಿ ನೋವು ಬರೋದು ಅದಕ್ಕೇನೆ ಕಣ್ಬಿಡ್ಲಿ.
ಅದು ನೋವು ಬರುತ್ತೆ, ಅದಕ್ಕೂ ನೋವು ಬರುತ್ತೆ ವೆರಿಕೋಸ್ ವೇನ್ ಆದರೆ. ಹಾಂ, ತುಂಬ ಬೇಗ ಇದೆ, ನಿದ್ದೆ ಮಾಡ್ತಲ್ಲ, ನಾನು ನಿದ್ದೆ ಬರ್ತಲ್ಲ, ಏನು ಮಾಡಲಿ. ಈಗೇನು ಕಾಫಿ ಬೇಡ ನಿಂಗೆ? ಕಾಫಿ ಬೇಡ, ಡೈರೆಕ್ಟ್ ಅಡುಗೆನೇ ಮಾಡಿಬಿಡೋಣ. ನನಗೂ ಏನೋ ಕಾಫಿ ಬೇಡ ಅನಿಸ್ತೈತಿ ನನಗೆ. ಆಯಿತು, ಅಡುಗೆಗೆಲ್ಲ ರೆಡಿ ಮಾಡ್ಕೊತೀನಿ ಹಂಗಾರೆ. ಇವಾಗ ಟ್ಯೂಷನ್ ಅರ್ಧ ಗಂಟೆ ಮಲಗೋಣ ಅಂತ ಬಂದೆ, ಯಾಕೆ ಆಗ್ತಲ್ಲ. ಹಾಂ, ಈ ನೆಕ್ಕೆಲ್ಲ ನೋವು ಸ್ಟಾರ್ಟ್ ಆಗಿದೆ ಕರ್ಮನಿ, ಏನಕ್ಕೆ ಅಂತ ಗೊತ್ತಿಲ್ಲ, ಏನೇನೋ ಪ್ರಾಬ್ಲಮ್. ಗಾಡೀಲಿ ಕೂತ್ಕೊಂಡೇ ಇದ್ರೆ ನೋವು ಬರುತ್ತೆ ಮುರಳಿ. ಇಲ್ಲ ಬರೇ ನನಗೆ ನಿದ್ದೆ ಬರ್ತಲ್ಲ, ನಿದ್ದೆ ಬಂದು ಎಲ್ಲ ಸರಿ ಹೋಗುತ್ತೆ. ನಿದ್ದೆ ರಾತ್ರಿ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ, ಈ ಕಡೆ ಒಂಥರ ಕಾಲು. ನನಗೆ ಎಚ್ಚರಿಕೆನೇ ಇಲ್ಲ, ನಾನು ಮಲ್ಕೊಂಬಿಟ್ನಲ್ಲ. ನಮ್ಮಮ್ಮನಿಗೂ ಇದೇ ಥರ ನೋವು, ನಮ್ಮಮ್ಮನ ಬಂದ್ಮೇಲೆ ನನಗೆ ಬಂದಿರೋದು ನೋವು ಇವಾಗ. ಈಗ ಅದಕ್ಕೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಅಂತ ನಮ್ಮ ಅಮ್ಮಗೂ ಮಗುಗೂ. ಯಾವ ಮಾಟ ಮಂತ್ರ ಮಾಡ್ತಾರೆ ಬಾರಿ. ಮತ್ತು ನಮ್ಮ ಅಮ್ಮಗೆ ಬಂದಮೇಲೆ ನನಗೆ ಬಂದೈತೆ ಅಂದರೆ ಏನರ್ಥ? ಏನೋ ಗೊತ್ತಿಲ್ಲ, ನಮ್ಮಮ್ಮನಿಗೆ ಏನೇನು ನೋವು ಬರ್ತೋ ಎಲ್ಲ ನನಗೆ ಬರುತ್ತೆ. ನೀನು ಹಂಗೆ ಭ್ರಮೇಲಿ ಕಲ್ಪನೆ ಮಾಡ್ಕೊತೀಯನೋ, ಅದಕ್ಕೆ ನಿಂಗೂ ಹಂಗೆ. ಇಲ್ಲ ಬರೀ ನೋಡು, ಇವಾಗಲೂ ಎಷ್ಟು ನೋವ್ತೈತೆ ನೋಡು, ಒಂಥರ ಇದ್ರ ಥರ ನೋವು. ಅದು ಜಾಸ್ತಿ ನೋವು ಬರಲ್ಲ. ಶಶಿ ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಕೊಬರ್ತೀನಿ ನಾನು. ನೋಡು, ಅಯ್ಯೋ, ಪೇನ್ ಕಿಲ್ಲರ್ ಏನಾರು ಕೊಡ್ತಾರೆ. ಅದೇ ಹೇಳೋದಲ್ಲ, ಪೇನ್ ಕಿಲ್ಲರ್ ಕೊಡ್ತಾರೆ, ಕಮ್ಮಿ ಆಗುತ್ತೆ. ಕೆಂಪೇಗೌಡಕ್ಕೆ ಹೋಗ್ತೀನಿ ಅಂದಲ್ಲ, ನಾಳೆ ಹೋಗ್ತೀಯಾ? ನಾಳೆ ಕ್ರಿಸ್ಮಸ್, ನಿನಗೆ ಕೆಂಪೇಗೌಡ ತೆಕ್ಕೊಂಡು ಕೂತಿರ್ತಾರೆ ತಡಿ. ಡಾಕ್ಟ್ರುಗಳು ಸಿಗೋ ಡೌಟು ನಾಳೆ. ಅದೇನಪ್ಪ ಈ ಕಾಲಿಲ್ಲ, ಇದೊಂದೇ ಕಾಲು ನೋವು ಬರುತ್ತೆ. ಇದಕ್ಕೆ ಬೇರೆ ಹೋಗ್ಬೇಕಾಗಿತ್ತು ಕಣ್ಮನೆ, ಬುಕ್ ತರಕ್ಕೆ ಬೇರೆ ಹೋಗ್ಬೇಕಾಯ್ತು ಅವಳಿಗೆ. ಕಂಪ್ಯೂಟರ್ ಬುಕ್ಕು ಅವೆಲ್ಲ ಇದು. ಸ್ವಪ್ನ ಬುಕ್ ಹೌಸಿಗೆ ಹೋಗೋಣ ಅಂತ ನಾನು ಇವತ್ತೇ ಯೋಚನೆ ಮಾಡಿದೆ. ಇವತ್ತು ಕರೆಂಟ್ ಇರಲಿಲ್ಲ, ಇನ್ನು ಅವಳು ಬೇರೆ ಓದ್ಕೊಳೋದಿತ್ತಾ, ಅದಕ್ಕೆ ಸುಮ್ಮನೆ. 4th ಬ್ಲಾಕ್ ಮೆಟ್ರೋ ಹೇಳ್ಕೊ, ಮೆಟ್ರೋ ಹೇಳ್ಕೊಂಡು ಕೆಳಗೆ ಬಂದ್ಬಿಟ್ಟು ಅಲ್ಲಿ ರೈಟ್ ತಗೋ, ಅಲ್ಲೇ ಸ್ವಪ್ನ ಬುಕ್ ಹೌಸಿರೋದು. 4th ಬ್ಲಾಕು 4th ಬ್ಲಾಕ್ ಮೆಟ್ರೋ ಹತ್ರ ಹೇಳ್ಕೊ, ಹಾಂ, ಕೆಳಗೆ ಇಳಿದ್ಬಿಟ್ಟು ಹಂಗೆ ಹೋಗೋಣ, ಈ ಕಡೆ ಬಾ, ಹಿಂದಕ್ಕೆ, ಈ ಕಡೆ ಮೈನ್ ರೋಡ್ ಕಡೆ, ಸಿಗ್ನಲ್ ಕಡೆಗೆ. ಇಲ್ಲಾಂದರೆ ಆ ಮೆಟ್ರೋ ಕಡೆಯಿಂದ ಮುಂದೆ ಆ ಹೋಳಿಗೆ ಮನೆ ಐತಲ್ಲ. ನಿನ್ನ ಹತ್ರ ಕೇಳೋದಕ್ಕಿಂತ ಗೂಗಲ್ ಮ್ಯಾಪ್ ಹಾಕಂತೀನಿ ಬಿಡು. ಗೂಗಲ್ ಮ್ಯಾಪ್ ಅಲ್ಲ, ಗೂಗ್ಲಿ. ಅಲ್ಲಿ ಹೋಳಿಗೆ ತಿಂತೀಯ ತಾನೆ, ಹೋಳಿಗೆ ಮನೆ ಇಲ್ವಾ ಅಲ್ಲಿ? ನಾವು ಹೋಳಿಗೆ ಮನೆ ಇದೆ, ಹೌದು. ಲೆಫ್ಟ್ ಸೀದಾ ಹೋದ್ರೆ ನೀವು 4th ಬ್ಲಾಕಲ್ಲಿ ಇರೋದು ಕೇಳ್ತಿದ್ಯಾ? 4th ಬ್ಲಾಕಲ್ಲಿ ಇರೋದು. ನಾನು ಇಲ್ಲಿ ಯೋಚನೆ ಮಾಡಿದೆ, ಎಲ್ಲಿ ಗೊತ್ತಾ? ಗಾಂಧಿ ಬಜಾರ್. ಗಾಂಧಿ ಬಜಾರಿಗೆ ಅಲ್ಲಿ ಯಾವ ಸ್ವಪ್ನ ಬುಕ್? ಅಲ್ಲಿ ಇದೆಯಲ್ಲ ಸ್ವಪ್ನ ಬುಕ್ ಹೌಸ್. ಯಾವುದಿಲ್ಲ. ಏ, ನೀನು ಅದ್ರ ಬಂದು 4th ಬ್ಲಾಕ್ ಹೋಗೋದು ಬೆಸ್ಟ್. ಆರಾಮಾಗಿ ಇಲ್ಲಿಂದ ಹತ್ತತಿ, ಅಲ್ಲಿ ಇಳ್ಕೊಂತೀಯ, ಅಲ್ಲಿಂದ ಈಸಿಯಾಗಿ ಹೋಗಿ 4th ಬ್ಲಾಕಿಗೆ ಹೋದ್ರೆ ನಂಗೆ ಒಂದಿಷ್ಟು ಐಟಮ್ ಬೇಕು, ತಗೋಬೇಕು. ದುಡ್ಡು ಕೊಡ್ತೀಯಾ? ಮಾಡಕ್ಕೆ ಅನ್ಸಿಲ್ಲ. ಒಂದೆರಡು ಪ್ಯಾಂಟ್ ತಗೋಬೇಕು. ಪ್ಯಾಂಟ್ ಒಳಗೆ ಗಾಂಧಿ ಬಜಾರ್ ಯಾಕಂದ್ರೆ 4th ಬ್ಲಾಕಿಗೆ ಕಣ್ಮನೆ ಒಂದೆರಡು ಫ್ರೀ. ಹೊಸ ವರ್ಷಕ್ಕೆ ಬಟ್ಟೆ ಬೇಕು, ಬರ್ತಡೇಗೆ ಬಟ್ಟೆ ಬೇಕು, ಬರ್ತಡೇಗೆ ಗಿಫ್ಟ್ ಬೇಕು. ನಾನೇ ನಿಮ್ಗೆ ಗಿಫ್ಟ್ ಇದ್ದೀನಿ. ಏನೋ ನಾನೇ ಒಂದು ದೊಡ್ಡ ಗಿಫ್ಟ್ ಇದ್ದೀನಿ. ಆ ಗಿಫ್ಟ್ ನನಗೆ ಬೇಡ. ನೀನು ಇದೇ ವರ್ಷ, ಇಷ್ಟೇ ವರ್ಷದಿಂದ ಬರೀ ಇದೇ ಡೈಲಾಗ್ ಹೇಳ್ತೀಯ, ನಾನೇ ನಿನಗೆ ಗಿಫ್ಟು, ನಾನೇ ನಿನಗೆ ಗಿಫ್ಟು ಅಂತ. ನೀನು ಒಂದು ಡಬ್ಬ ಗಿಫ್ಟು ನನಗೆ ಬೇಡ, ನನಗೆ ಗಿಫ್ಟ್ ಕೊಡಿಸು ಅಷ್ಟೇ. ಯಾವುದಿಲ್ಲ, ಮದುವೆ ಆಗ್ಬೇಕಾದ್ರೆ ಅವಾಗೆಲ್ಲ ಹೇಳಿಲ್ಲ ಏನಂತ? ಗಿಫ್ಟ್ ಅಂತ. ಇವಾಗ ನನ್ನ ವಯಸ್ಸಾಗ್ಬಿಡ್ತಲ್ಲ ಅದಕ್ಕೆ. ಮನೆ ಹೋಗಿ ಮನೆ ಕಣ್ ಚುಚ್ಚೈತೆ. ನೀನು ಜಾಸ್ತಿ ಮಾತಾಡ್ತಿದ್ದೆ, ಅದಕ್ಕೆ ವಿಡಿಯೋ ಮಾಡ್ತೀನಿ. ಜಾಸ್ತಿ ಎಲ್ಲ ಕಡ್ಮನೆ, ಇಷ್ಟು ವರ್ಷ ಅಲ್ಲ ನೀನು ಚೆನ್ನಾಗೇ ಇತ್ತು, ಇವಾಗ ನೀನು ಡಬ್ಬ ಗಿಫ್ಟ್ ಅಂದರೆ ಬೇಜಾರಾಗುತ್ತೆ ಅಲ್ವಾ? ನೋವಾಗ್ತಿದೆಯಾ? ಅಳಬೇಡ ಪಾಪಚ್ಚಿ ನೀನು. ಆಗಿನ ಕಾಲದಲ್ಲಿ ಸಣ್ಣ ವಯಸ್ಸಲ್ಲಿ ನಿನ್ನ ಮದುವೆ ಆದಾಗ ಸಣ್ಣ ವಯಸ್ಸಲ್ಲಿ ಅಂದರೆ 5 ವರ್ಷಕ್ಕೆ 10 ವರ್ಷಕ್ಕೆ ಮದುವೆ ಅದ. ಎಷ್ಟು ಕೇರ್ಫುಲ್ಲಾಗಿ ಕರ್ಕೊಬಂದು ಬೆಂಗಳೂರಲ್ಲಿ ನೋಡಿಕೊಂಡು ಇನ್ನು ಎಲ್ಲ ಮಾಡಿ. ಇವತ್ತೊಂದು ಸ್ವಲ್ಪ ನೀನು ಚಿಕ್ಕದಿದ್ದ ತಕ್ಷಣ ಈ ಥರ ನನಗೆ ಈ ಥರ ಇದು ಮಾಡ್ತಿಲ್ಲ, ಬೇಜಾರಾಗ್ತೈತಿ. ಓ ಮೈ ಗಾಡ್. ನಾನು ಹೆಂಡತಿ ತಿನ್ನಲ್ಲ, ಉಣ್ಲ, ನಿದ್ದೆ ಮಾಡಲ್ಲ ಅಂತ ನಾವು ಎಷ್ಟೆಲ್ಲ ಗೋಳಾಡ್ತಿದ್ದೀವಿ. ತಿನ್ನಲ್ಲ ಆದರೆ ನನ್ನ ಹೆಂಡತಿ ಅಂತೂ ಒಂದು ದಿವಸನೂ ಯಾವ ನೋವು ಬಸ್ ಬಂದೇ ಕೊಡ್ತಾರೆ. ಮಾತಾಡು. ಒಂದು ಟೈಮಲ್ಲಿ ಸ್ವಲ್ಪ ನೋವು ಅಂದರೆ ಎದ್ದಿ ಬಿದ್ದಿ ನೋಡ್ತಾ ಇದ್ದೆ, ಇವಾಗ ಏನಿಲ್ಲ, ಬರೀ ಡ್ರಾಮಾ ನೋಡ್ಕೊಂಡು ಕೂತಿರ್ತೀಯ. ನಾನು ಎಷ್ಟು ನೋವು ಮನೆ ನನ್ನ ಡ್ರಾಮಾ ವಿಷಯಕ್ಕೆ ನಿಂಗೆ ಬರ್ದು ಹೋದ್ರೆ ನಿಂಗೆ ಆಗಲ್ವೇನೆ? ಏನೋ ಒಂದು ಫಿಲಮ್ ನೋಡ್ತೀನಿ ಕಣೆ. ಟಿವಿ ರೀಚಾರ್ಜ್ ಮಾಡ್ಸಿದೀಯಾ? ಟಿವಿ ನೀನೇ ಬೇಡ ಅಂದಲ್ಲ. ಟಿವಿ ರೀಚಾರ್ಜ್ ಮಾಡಿದ್ರೆ ಟಿವಿ ಓಡ್ತಿರೋ ಮಗು ಓದಲ್ಲ ಕಣೆ. ಅದಕ್ಕೆ ಏನೋ ಒಂದು ಸ್ವಲ್ಪ ಹೊತ್ತು ಫೋನ್ಗಿನ್ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಂದ್ಬೇಡ, ಹೋಗ್ಬಿಡು ಮನೆ ಸುಮ್ಮನೆ. ಸ್ವಲ್ಪ ಹೊತ್ತು ಅಂದ್ಬೇಡ, ನೀನು ಫುಲ್ ಮುಗಿಯತ್ತಂಗ 3 ಅವರ್ ನೋಡ್ತೀನಿ ಆಯ್ತಾ? 24 ನೈಟ್ ಅಂಡ್ 24 ಡೇಯಲ್ಲಿ ಅದ್ರ 12 ಅವರ್ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀಯ. ಹೋಗಿ ಮನೆ ಸುಮ್ಮನೆ. ಮೊಬೈಲ್ ಅಂದರೆ ವಿಡಿಯೋ ಎಡಿಟಿಂಗ್ ಎಲ್ಲ ಇರಲ್ವಾ? ಇನ್ಸ್ಟಾಗ್ರಾಮ್ ಸ್ವಲ್ಪ ಹೊತ್ತು ನೋಡ್ತೀನಿ ಅಷ್ಟೇ.
ಹಿಂಸೆ ಕೊಟ್ಟವ್ರು ನಿಂಗೆ ಎದ್ ಬಾ. ಹಾಂ ಯಾವ ಫೋನು ತನುನಾ ಬಂದೇ ಇರು. ಮನೆ ಎಷ್ಟು ಇದು ಅರ್ಧ ಕೆಜಿನ ಚಿಕನ್ನು? ಟ್ಯಾಗ್ನ ಕಟ್ ಮಾಡಿ ಹಾಕೊಂಡು ಇನ್ನು ಡಿಸೈಡ್ ಮಾಡಿಲ್ಲ. ನೋಡು ಬಲ್ಪ್ ಇಲ್ದಿರೋದಕ್ಕೆ ನನ್ನ ಮಗು ಇಲ್ಲ ಆನ್ ಮಾಡ್ಕೊಂಡೈತೆ ಆಯಿತಾ. ಇದಾಕೊಂಡ ಅಥವಾ ಇದಾಕೊಂಡ ಯಾವುದಾದ್ರೂ ಹಾಕೋ. ಅದು ತೆಗಿತೀನಿ. ಜನ ನೋಡಿ ಎರಡು ಚೆನ್ನಾಗಿ ಕಾಣ್ತೈತಿ. ನಾವು ಸಮುದ್ರದಲ್ಲಿ ದೋಣಿ ಎರಡು ಚೆನ್ನಾಗಿ ಕಾಣುತ್ತೆ. ಹಾಂ ದೋಣಿಯವ್ರ ಜೊತೆ ಹೋಗ್ಬಿಟ್ಟು ನಾವು ಮೀನು ಹಿಡಿಯೋರ ಜೊತೆ ಹೋಗ್ಬಿಟ್ಟು ಮನೆ ನನ್ನ ಜೀವನದಲ್ಲಿ ನಾನು ಹೋಗಿ ಒಂದು ದಿವಸನೂ ಸಮುದ್ರ ನೋಡಿಲ್ಲ ನೋಡಿ ಸಮುದ್ರನೇ ನೋಡಿಲ್ಲ. ಕರ್ಕೊಂಡೋಗಿ ನೋಡಿ. ನೀನೆಲ್ಲ ನೋಡ್ತೀಯ? ನಮಗೆ ತೋರಿಸಿದ್ಯಾ? ನಾನು ನೋಡಿದ್ದೀನಿ ಟಿವಿಯಲ್ಲಿ. ನೀನು ರಿಯಲ್ ಆಗಿ ನೋಡಿಲ್ಲಲ್ಲ? ಎಲ್ಲ ನೋಡಿದ್ದೀನಿ ಅವಾಗ. ಯಾವ್ದ ಕತೆ ಚಿನ್ನಿ? ಇದನ್ನೇ ಕತೆಯಾ? ತುಂಬಾ ದಪ್ಪ ಕಾಣುತ್ತೆ. ಹಿಂದೆ ಇರೋರಿಗೆ ಒಂದು ಬೋರ್ಡ್ ಕಾಣಲ್ಲ. ಓ ಚೆನ್ನಾಗೇ ಕಾಣುತ್ತೆ ಹೋಗಮ್ಮ. ಅದೇ ಇದು ಬ್ಲಾಕ್ ಆಗಬಾರ್ದು ಅಷ್ಟೇ. ಯಾವ ಬ್ಲಾಕ್? ಅದೇ ಇದು ಬ್ಲಾಕ್ ಆಗುತ್ತಾ? ಜಾಕೆಟ್ ಹಾಕೋ. ನಿನ್ನ ಜಿಪ್ ಹಾಕೋ ಜಾಕೆಟ್. ತುಂಬಾ ಉದ್ದ ಇದೆ. ಬೇಡ ಪರವಾಗಿಲ್ಲ ಹಾಕೋ. ರಿಲೀಸ್ ಆಯ್ತಾ? ನಾನು ಅದೊಂದು ಸಾಂಗಿಗೋಸ್ಕರನಾದ್ರೂ ಹೋಗಿ ನೋಡಬೇಕು. ಸಕ್ಕತ್ತಾಗಿದೆ ಮನೆ. ಆ ನೀಗ್ರೋಗಳು ಹಾಕ್ಕೊಂಡು ಮಾಡಿದಾರಲ್ಲ ಸಾಂಗು ಸೂಪರಾಗೈತೆ. ಕೊರಿಯೋಗ್ರಫಿ ಸೂಪರಾಗಿದೆ. ಮ್ಯೂಸಿಕ್ ಸಕ್ಕತ್ತಾಗಿದೆ. ಡ್ಯಾನ್ಸ್ ಸಕ್ಕತ್ತಾಗಿದೆ. ಡಿಫ್ರೆಂಟ್ ಆಗಿದೆ. ವಾವ್. ಮಚ್ಕೊಂಡೆ. ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್. ಚಳಿ ಇದೆ ತುಂಬಾ. ಅಲ್ಲ ಏನು ನಿನ್ನ ಮಗಳೆಲ್ಲ ಟೂರ್ ಹೋಗೋ ಥರ 3 ದಿವಸ ಹೋಗೋದು 1 ಗಂಟೆ ಟ್ಯೂಷನ್. ಅವಳು ಹೊಸದು ತಂದಾಗ ಹಂಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಚಳಿ ಆಗುತ್ತೆ ಅದಕ್ಕೆ. ಇದು ಹಿಂಗೆ ಇರಲಿ ಚಿಡಿ. ಕರೆಕ್ಟಾಗಿದೆ ಬಿಡಿ. ಹಾಂ ಹಿಂಗೆ ಇರಲಿ. ಉದಾರ್ಥ ಬೇರೆ ಬೇಡ. ಸ್ಕಿಪ್ಪಿಂಗ್ ಆಡು ಅಂತ ಹೇಳಿ ಹೇಳಿ ಸಾಕಾಗೋಯ್ತು. ಇಷ್ಟೊತ್ತಿಗೆ ಇಷ್ಟುದ್ದ ಬೆಳೀತಾ ಇದ್ದ. ತಲೆ ಬಚ್ಕೊ ಬೇಗ. ಮಲ್ಗೋಕ್ಕೂ ಬಿಡಲ್ಲ. ಮನೆ ಒಳ್ಳೆ ಬಿಟ್ಟು ಬಂದೆ ನೀನು. ಅಲ್ಲ ಎಕ್ಸ್ಕ್ಯೂಸ್ ಮೀ. ಗೋಡಂಬಿ ತಗೊಂಡು ಪುದೀನ ತಗೊಂಡು ಪುದೀನ ಅಲ್ಲ ಐತೆ ಹೋಗು. ಎಲ್ಲೈತೆ? ಅಲ್ಲಿ ಐತೆ ಹೋಗಿ ಬನ್ನಿ. ಜಾಸ್ತಿ ಬೇಕು ಅವಳಿಗೆ. ಗ್ರೀನ್ ಕಲರ್ ಬೇಕಂತೆ. ಅಲ್ಲಿ ಜಾಸ್ತಿ ಇದೆ ಹೋಗವ. ಗ್ರೀನ್ ಕಲರ್ ಬೇಕಂತೆ. ಕ್ರೀಮಿ ಆಗ್ಬೇಕಂತೆ. ಬೇಡ ಹೋಗು. ಮಾಮೂಲಿ ಮಾಡುವ. ಕ್ರೀಮಿಯಾಗಿ ಮಾಡ್ಕೊಂಡು. ಮಾಮೂಲಿ ಅವಳಿಗೆ ಇಷ್ಟ ಇಲ್ಲ. ಅಲ್ಲಿ ಪುದೀನ ಐತೆ ನೋಡಮ್ಮ ಹೋಗಿ. ಎಷ್ಟಿದೆ? ಕಮ್ಮಿ ಇದೆ ಪುದೀನ. ಪುದೀನ ಕೊತ್ತಂಬರಿ ನಾನೇ ತಂದಿದ್ದೀನಿ ಹೋಗು. ಸರಿ ಆಯ್ತು. ಗೋಡಂಬಿ ನೋಡು ಗಸಗಸೆನೂ ತಂದ್ಬಿಡು ಚೆನ್ನಾಗಿರುತ್ತೆ.